ನಮಸ್ತೆ. ತುಂಬಾ ತಿಂಗಳುಗಳಾದ್ಮೇಲೆ ಒಂದು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆ ಒಂದು ತಮ್ನೇಲ್ ನೋಡ್ದಂಗೆ ಒಂದು 5 ತಿಂಗಳಿಂದ ಆಕ್ಟಿವ್ ಆಗಿರ್ಲಿಲ್ಲ. ಸುಮಾರು ಜನ ಯೂಟ್ಯೂಬ್ ಅಲ್ಲಿ ನಿನ್ನೆ ಮೊನ್ನೆ ಜಾಯ್ನ್ ಆಗಿರ್ತೀರ. ಕೆಲವರು ತುಂಬಾ ಹಳಬರಿದ್ದೀರಿ, ಕೆಲವರು ತುಂಬಾ ಅಂದ್ರೆ ತುಂಬಾ ಹಳೆಯವರಿದ್ದೀರಾ. ಆ ಕೆಲವು ಪ್ರಾಬ್ಲಮ್ಸ್ ಗಳಿಂದ ಕೆಲವು ಅಪ್ಡೇಟ್ಸ್ ಗಳು ಮಾಡಕ್ ಆಗಿರ್ಲಿಲ್ಲ. ಫಸ್ಟ್ ಪರ್ಸನಲ್ ಪ್ರಾಬ್ಲಮ್ಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಆ ಯಾರನ್ನ ನೋಡ್ತಿದ್ದೀರಾ, ಸುಮಾರು ದಿನ ಆದ್ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರು ನೋಡ್ತಾ ಇದ್ದೀರಾ, ನಿಮ್ಗೆ ಈ ವೆಬ್ಸೈಟ್ ಅದು ಇದು ಹೇಳ್ತಾನೆ ಇದ್ದೆ. ಸೊ ಈಗ ಅದು ರೆಡಿ ಆಗಿದೆ. ಅಂಡ್ 5ನೇ ತಾರೀಕುವರೆಗೂ ಫ್ರೀ, ಅಂದ್ರೆ ಆಲ್ಮೋಸ್ಟ್ ಡೀಟೇಲ್ಡ್ ಆಕ್ಸೆಸ್ ಕೊಟ್ಟಿದ್ದೀನಿ. ಆಯ್ತಾ, ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇಷ್ಟು ದಿನ ಪ್ರಾಬ್ಲಮ್ ಆಗಿದ್ದು, ವೆಬ್ಸೈಟ್ ಬಂದು ಯಾವಾಗ್ಲೂ ನಮ್ ಕೆಲಸ ಮಾಡುತ್ತೆ. ಅವನ್ ಚಿಕ್ಕ ಕೆಲಸ ಮಾಡಕ್ ಆಗಿರ್ಲಿಲ್ಲ ನಂಗೆ. ಅದನ್ನ ರೆಡಿ ಮಾಡಿದ್ದೀನಿ ಈ ತಿಂಗಳು. ಇನ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇತ್ತು, ನಾ ಎಂಡಿಂಗ್ ಅಲ್ಲಿ ಹೇಳ್ತೀನಿ ಏನಾಯ್ತು ಏನು ಎತ್ತ ಅಂತ. ಈಗ ನಿಮ್ಗೆ ಈ ಒಂದು ಇದನ್ನ ಯೂಸ್ ಮಾಡ್ಕೊಳ್ಳಿ, ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡೇಟು, ಒಂದು ಇದು ಮತ್ತೆ ನಂಬರ್, ಯಾವ್ದಾದ್ರು ನಂಬರ್ ಹಾಕ್ತೀರಾ. ಮೂರನ್ನು ಕೂಡ ಏನ್ ಮಾಡ್ತೀರಾ, ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಆದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡಕ್ ಆಪ್ಷನ್ ಇದೆ. ಸಪೋಸ್ ನೀವು ಇದನ್ನ ಕನ್ನಡ ಅಂತ ಕೊಟ್ರೆ ಎಲ್ಲಾನು ಕೂಡ ಕನ್ನಡಕ್ಕೆ ಚೇಂಜ್ ಆಗುತ್ತೆ. ಸರಿನಾ? ಅದಾದ್ಮೇಲೆ ನಿಮ್ಮ ಭವಿಷ್ಯವನ್ನು ರಚಿಸಿ ಈ ರೀತಿ ಕೊಡ್ತು ಅಂತಂದ್ರೆ, ಇಲ್ಲಿ ನಾನು ಯಾವ ರೀತಿ ಒಂದು ಪ್ರಿಡಿಕ್ಷನ್ಸ್ ಕೊಡ್ಬೇಕಿತ್ತು ಏನೋ ಇರ್ತಾ. ಕೆಲವು ಟ್ರಾನ್ಸ್ಲೇಟ್ ಮಾಡಿದಾಗ ಸಿಕ್ಕಾಬಿಟ್ಟು ಹಳೆಗನ್ನಡ ಆತರ ಬರಬಹುದು. ಫ್ಯೂಚರ್ಲಿ ಇದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬಟ್ ಇವತ್ತಿಗೆ ಈ ದಿನಕ್ಕೆ ಬಂದು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆಯ್ತಾ? ಎಷ್ಟು ಲೆಂತ್ ಇದೆ ಅಂದ್ರೆ ಇದು ತುಂಬಾ ಲೆಂತ್ ಆಗಿರುವಂತದ್ದು. ಸೊ ಡೀಟೇಲ್ ಆಗಿರ್ಬೋದು, ಒಳ್ಳೇದೇನು ಕೆಟ್ಟದೇನು ಮತ್ತೆ ಪರಿಹಾರಗಳು, ಇದನ್ನ ನಾವು ಯೂಶುವಲಿ ಇದ್ರಲ್ಲಿ ಮಾಡ್ಬೇಕು ಅಂತ ಇದ್ದೆ. ಅಂದ್ರೆ ಪೇಯ್ಡ್ ಸಾಫ್ಟ್ವೇರ್ ಏನ್ ಮಾಡ್ತಾ ಇದ್ರು ಅದರಲ್ಲಿ ಇತ್ತಿದ್ದೆಲ್ಲಾನು ಕೂಡ. ಸೊ ಇದ್ರಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳನ್ನ ಆಡ್ ಮಾಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಬಿಲ್ಡ್ ಮಾಡ್ತಾ ಇದೀವಿ. 5ರಿಂದ 6ನೇ ತಾರೀಕುವರೆಗೂ ಹೋಗುತ್ತೆ. ಇಲ್ಲಿವರೆಗೂ ನೀವು ನಿಮ್ಗೆ ಏನಿದೆ ಯೂಸ್ ಮಾಡ್ಕೊಳ್ಳಿ. ಸೊ ಯಾವ್ದು ಅಕ್ಷರಗಳೇನಿದೆ, ಹೆಸರು ಹೆಚ್ಚಾಗಿರ್ಬೋದು, ಹೆಚ್ಚು ಪತ್ರ ಬಂದದ್ದು ಆಲ್ಫಾಬೆಟ್ ಅಂತ ಆಗ್ಬೇಕು. ಈ ಸಣ್ಣ ಪುಟ್ಟ ಕರೆಕ್ಷನ್ಸ್ ಗಳು ಮುಂದೆ ಆಗ್ತವೆ. ಬಟ್ ಇವತ್ತಿಗೆ ನಾನು ಸುಮ್ಮನೆ ಬಂದು ವಿಡಿಯೋ ಮಾಡಕ್ ಇಷ್ಟ ಇರಲಿಲ್ಲ. ಮತ್ತೆ ನಾನು ತುಂಬಾ ದಿನ ಕಾಯ್ತಾ ಇದ್ದೆ. ಇದು ನಾನು ಅನ್ಕೊಂಡದ ಲೆವೆಲ್ ಬಂದಿದೆ. ಸ್ವಲ್ಪ ಸಣ್ಣ ಪುಟ್ಟ ಮಾಡಿಫಿಕೇಶನ್ಸ್ ಮಾಡ್ಕೋತೀವಿ. ಇದನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಒಂದು 5 ದಿನ. ಸೊ ಯೂಟ್ಯೂಬ್ ಅಲ್ಲಿ ಎಷ್ಟು ದಿನ ಕನೆಕ್ಟ್ ಆಗಿದ್ರಲ್ಲ ಅವರು ನೋಡ್ಕೋಬಹುದು. ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಏನ್ ನೀವು ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳು ಕೇಳ್ತಿದ್ದೀರಾ, ಎಲ್ಲಾನು ಕೂಡ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಇದಾದ್ಮೇಲೆ ನಿಮಗೆ ಏನೇನ್ ಆಗಿದೆ ಅಂತ ಅಂದ್ಬಿಟ್ಟು, ಸೊ ಯಾವ ಟೈಮಲ್ಲಿ ಏನಾಗ್ತದೆ, ಅದ್ರ ಜೊತೆಲಿ ಏನೇನ್ ಇದ್ ಮಾಡ್ಬೇಕು, ಯಾವ ದೆಸೆ ನಡೀತಾ ಇದೆ ಅದೆಲ್ಲಾನು ಕೂಡ ಅಲ್ಲಿ ಕೊಟ್ಟಿದ್ದೀನಿ. ಏನ್ ಪ್ರಾಬ್ಲಮ್ ಆಗ್ಬೋದು, ಏನ್ ಮಾಡಿದ್ರೆ ಒಳ್ಳೇದು, ಮತ್ತೆ ಮಾರ್ಗದರ್ಶನ ಅಂದ್ರೆ ರೆಮಿಡೀಸ್ ಗಳೇನ್ ಕೊಡ್ಬೇಕು. ಅದು ಇನ್ನೂ ಜಾಸ್ತಿ ಆಗುತ್ತೆ. ಸದ್ಯಕ್ಕೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ಈ ವರ್ಷದ ಪ್ರಿಡಿಕ್ಷನ್ ಹೆಂಗಿದೆ ಈ ಡೇಟ್ ಆಫ್ ಬರ್ತ್ಗೆ, ಅದಾದ್ಮೇಲೆ ಈ ತಿಂಗಳು ಹೆಂಗಿದೆ, ಮತ್ತೆ ಇವತ್ತೊಂದು ದಿನ ಇದೊಂದು ಇರುತ್ತಿಲ್ಲ ಎಲ್ಲಾದ್ರಲ್ಲೂ, ಯಾವಾಗ್ಲೂ ಕೂಡ ಈ ದಿನ ಹೆಂಗಿರುತ್ತೆ ನಿಮ್ಗೆ ಅಂತ ಕೊಟ್ಟಿರ್ತೀನಿ. ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಮತ್ತೆ ಇವತ್ತು ಏನ್ ಮಾಡಿದ್ರೆ ಒಳ್ಳೇದು ಅಂತ ಬಿಟ್ಟು. ಅದಾದ್ಮೇಲೆ ಏನ್ ಮಾಡಿದ್ದೀನಿ, ಡೇಟ್ ಆಫ್ ಬರ್ತ್ ಯಾವಾಗಲೂ ನಾವು ಲೋಶು ಮತ್ತೆ ವೇದಿಕ್ ಗ್ರಿಡ್ ಇಂದ ಮಾಡ್ತಿದ್ವಲ್ಲ, ಅದು ಫುಲ್ ಡಿಟೇಲ್ ಆಗಿದೆ. ಇದರಲ್ಲಿ ಫುಲ್ ಲೆಂತ್ ಆಗಿ ಏನೇನ್ ಮಾಡಿದ್ರೆ ಒಳ್ಳೇದು ಏನು ಇರುತ್ತೆ. ಜೊತೆಯಲ್ಲಿ ನಾವು ಯಾವ ಒಂದು ಇದ್ರ ಮೇಲೆ ನಿಮ್ಗೆ ಪ್ರಿಡಿಕ್ಷನ್ಸ್ ಕೊಡ್ತೀವಿ. ಸ್ಟೂಡೆಂಟ್ಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು, ಕಲೀರಿ ಅಂತಾನೆ ಜಾಸ್ತಿ ಇದು ಮಾಡ್ತಾ ಇರೋದು. ಸೊ ಒಂದೊಂದು ನಂಬರ್ ಇದ್ರೆ ಏನಾಗ್ತದೆ, ಎಲ್ಲ ನಂಬರ್ಸ್ ಗಳಿದ್ರೆ ಏನಾಗ್ತದೆ, ಅದೆಲ್ಲಾನು ಕೂಡ ಇದು ಮಾಡಿದ್ದೀನಿ. ಮೊಬೈಲ್ ಪ್ರಿಡಿಕ್ಷನ್ಸ್ ಇಲ್ಲಿ ಬರುತ್ತೆ. ಸೊ 3 ಸ್ಟೆಪ್ ನ ಕ್ಲೀನ್ ಆಗಿ ಬರುತ್ತೆ. ಲೋಶೋ ಗ್ರಿಡ್ ಅನ್ನು ತೋರಿಸ್ತೀನಿ, ಸ್ವಲ್ಪನೂ ಕೂಡ ತೋರಿಸಿಲ್ಲ. ಈಗ ನಂಬರ್ ಇಂದ ನಾವು ಯಾವ ರೀತಿ ಪ್ರಿಡಿಕ್ಷನ್ಸ್ ಕೊಡ್ತೀವಿ ಅದನ್ನೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಜೊತೆಲಿ ನೋಡಿ, ಇಲ್ಲಿ ಪೇರ್ ಅನಾಲಿಸಿಸ್ ಅಂತ ಹೇಳ್ತಿದ್ವಲ್ಲ, ಜೋಡಿಗಳೇನಿರುತ್ತೆ ಅದನ್ನ ಕೊಟ್ಟಿದ್ದೀನಿ. ಅದಾದ್ಮೇಲೆ ನಾವೇನಂದ್ರೆ 3 ನಂಬರ್ 4 ನಂಬರ್ ಪದೇ ಪದೇ ಹೇಳ್ತಾ ಇದ್ದೆ ನಿಮ್ಗೆ ಚೆಕ್ ಮಾಡಬೇಕು ಅಂತ. ಸೊ ಇದು ನಾನು ಇದ್ರಲ್ಲಿ ಆಡ್ ಮಾಡಿದ್ದೀನಿ. 3 ನಂಬರ್ ಇಂದ ಏನ್ ಎಫೆಕ್ಟ್ ಆಗ್ತದೆ, ಫಸ್ಟ್ ಇಂದ ಬಂದು ಕಂಟಿನ್ಯೂಸ್ ಆಗಿ ಇರುವಂತಹ ಕಂಪ್ಲೀಟ್ ನಂಬರ್ಗಳು. ಅದಾದ್ಮೇಲೆ 4 ನಂಬರ್ ಇಂದ ಏನಾಗ್ತದೆ, ಕ್ವಾಡ್ರಾಪ್ಲೆಟ್ ಅಂತ ಹೇಳ್ತೀವಿ, ಅದನ್ನ ಕೂಡ. ಸೊ 4 ನಂಬರ್ ಇದರ ಒಟ್ಟಿಗೆ ಇದ್ದಾಗ ಏನಾಗ್ತದೆ ಅದನ್ನ ಕೂಡ ಆಡ್ ಮಾಡಿದ್ದೀನಿ. ಇದರಿಂದ ನಿಮಗೆ ನಿಮ್ಮ ನಂಬರ್ ಫ್ಯೂಚರ್ ಅಲ್ಲಿ ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಂಬರ್ ಯಾವ ನಂಬರ್ಸ್ ಯಾವ ಕಾಂಬಿನೇಷನ್ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ನಾವು ಯಾವಾಗಲೂ ಎರಡನ್ನೂ ಕೂಡ ನೋಡ್ತೀವಿ. ಬಟ್ ಎಲ್ಲದರಲ್ಲೂ ಕೂಡ ನಾನು ಪ್ಲಸ್ ಅಂಡ್ ಮೈನಸ್ ಕೊಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ, ಬರೀ ನೇಮ್ ಚೇಂಜ್ ಮಾಡೋದ್ರಿಂದ, ಬರೀ ನಂಬರ್ ಚೇಂಜ್ ಮಾಡೋದ್ರಿಂದ, ಬರೀ ಪೂಜೆ ಮಾಡೋದ್ರಿಂದ ಅಥವಾ ಬೇರೆ ಏನೋ ಪರಿಹಾರಗಳು ಮಾಡೋದ್ರಿಂದ ಸಮಸ್ಯೆಗಳು ಕಮ್ಮಿ ಆಗ್ಬಹುದು, ಅದರ ಎಫೆಕ್ಟ್ ಕಮ್ಮಿ ಆಗ್ಬಹುದು. ಬಟ್ ಸಮಸ್ಯೆಗಳು ಫೇಸ್ ಮಾಡ್ಲೇಬೇಕು. ಸಮಸ್ಯೆಗಳು ಇರೋದೇ ಇಲ್ಲ ಅಂತಿಲ್ಲ. ಇದನ್ನೇನಾಗ್ತದೆ ಅಂದ್ರೆ, ಸ್ವಲ್ಪ ಎಲ್ಲ ಒಂದ್ ಕಡೆ ಬೇರೆ ತರ ಇದ್ ಮಾಡ್ತಾ ಇದಾರೆ ಎಲ್ಲದಕ್ಕೂ ಕೂಡ. ತುಂಬಾ ಪೇ ಮಾಡ್ತೀರಾ, ತುಂಬಾ ಕಮಿಟ್ ಆಗ್ತೀರಾ, ತುಂಬಾ ಬ್ಲೈಂಡ್ ಆಗಿ ನಂಬ್ತೀರಾ. ಅದಾಗಬಾರ್ದು ಅಂದ್ಬಿಟ್ಟು ಇದ್ ಮಾಡಿದ್ದೀನಿ, ಡೀಟೇಲ್ಸ್ ಗಳು ಕೊಟ್ಟಿದ್ದೀನಿ. ಅದು ಮುಂಬರೋ ದಿನಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಲೋಶೋ ಗ್ರಿಡ್ ಅಲ್ಲಿ ನಿಮ್ಮ ಗ್ರಿಡ್ ಜನರೇಟ್ ಆಗುತ್ತೆ. ಇದರಲ್ಲಿ ನಿಮ್ಮ ಒಂದು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಎಲ್ಲಾನು ಕೂಡ ಕೊಟ್ಟಿರುತ್ತೆ. ಸರಿನಾ?
ಅಭಿವೃದ್ಧಿ 4, 5, 6 ಇದೆಲ್ಲನೂ ಕೂಡ ಮುಂದೆ ಅಪ್ಡೇಟ್ ಆಗ್ತದೆ. ಸದ್ಯಕ್ಕೆ ನಿಮ್ಗೆ ಆಲ್ಮೋಸ್ಟ್ ಡೀಟೇಲ್ ಇನ್ಫಾರ್ಮೇಶನ್ ಇದರಲ್ಲಿದೆ. ಸೊ ನೋಡ್ಕೊಂಡು ನೀವು ಆರಾಮಾಗಿ ನಿಮ್ಮ ಒಂದು ಡೀಟೇಲ್ಸ್ನ, ಸೊ ನಮ್ಮ ನಂಬರ್ ಇರೋದ್ರಿಂದ ಏನಾಗ್ತದೆ, ನಂಬರ್ ಇಲ್ಲ ಅಂದ್ರೆ ಏನಾಗ್ತದೆ, ನಂಬರ್ಸ್ ರಿಪೀಟ್ ಆದ್ರೆ ಏನಾಗ್ತದೆ, ಅದಾದ್ಮೇಲೆ ಯಾವ ಒಂದು ಪ್ಲೇನ್ಸ್ ಅಂತ ಏನ್ ಹೇಳ್ತಿದ್ವಿ ಅದೆಲ್ಲಾನು ಕೂಡ ಕೊಟ್ಟಿದ್ದೀನಿ. ಸೊ ಯಾವ ನಂಬರ್ಸ್ಗಳಿವೆ ಅದರಿಂದ ಏನಾಗ್ತದೆ, 3 ಇದೆ, 5 ಮತ್ತೆ 7 ಇಲ್ಲ, ಈ ತರ ಇದ್ದಾಗ ಏನಾಗ್ತದೆ ಎಲ್ಲಾನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಇದನ್ನ ನೀವು ನಿಮ್ ಫ್ರೀ ಟೈಮ್ ಅಲ್ಲಿ ನೋಡ್ಕೊಳ್ಳಿ, ಇದ್ರ ಬಗ್ಗೆ ಜಾಸ್ತಿ ಇದ್ ಮಾಡಕ್ ಹೋಗಲ್ಲ, ಬಟ್ ಇದನ್ನ ಶೇರ್ ಮಾಡಬೇಕಿತ್ತು. ಮತ್ತೆ ಒಂದು ನವೆಂಬರ್ ಡಿಸೆಂಬರ್ ಇಂದ ಅಂದ್ರೆ ಇಷ್ಟು ದಿನ ಏನ್ ಮಾಡ್ತಿದ್ವಿ, ಹೊರಗಡೆ ಕೆಲಸ, ಹೊರಗಡೆ ಪ್ರಪಂಚದ ಕೆಲಸನೇ ಜಾಸ್ತಿ, ಆತರ ಜಾಸ್ತಿ ಹೊರಗಡೆ ಫೋಕಸ್ ಮಾಡ್ತಾ ಇದೆ. ಹೊರಗಡೆ ಕೆಲಸಗಳೇ ಜಾಸ್ತಿ ಪ್ರೆಷರ್ ಆಗ್ತಿತ್ತು. ಅದಾದ್ಮೇಲೆ ನವೆಂಬರ್ ಅಲ್ಲಿ ತಂದೆ ಡೆತ್ ಆಯ್ತು, ಡಿಸೆಂಬರ್ ಅಲ್ಲಿ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಏನಾಗ್ತು ಅಂದ್ರೆ, ಇಷ್ಟು ದಿನ ಮನೇಲಿ ಯಾರೋ ಒಬ್ರು ಜವಾಬ್ದಾರಿ ತಗೋತಿರೋ ಸಣ್ಣ ಪುಟ್ಟ ಕೆಲಸಗಳಾಗ್ತಿತ್ತು. ಈಗ ಎಲ್ಲಾ ಕೆಲಸಗಳನ್ನು ಹ್ಯಾಂಡಲ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಪ್ರೆಷರ್ಸ್, ಮತ್ತೆ ಫ್ಯಾಮಿಲಿಯಲ್ಲಿ ಕೆಲವರು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮನೆಗಳಲ್ಲಿ, ಅದು ನಮಗ್ ಗೊತ್ತಾಗಲ್ಲ. ಅದರ ಎಫೆಕ್ಟ್ ನನಗೆ ಈಗ ಬೀಳ್ತು ಒಂದ್ 2-3 ತಿಂಗಳಿಂದ. ಸದ್ಯಕ್ಕೆ ಒಂದ್ 2-3 ತಿಂಗಳಿಂದ ಅಷ್ಟೇನೆ ಮನೇನ್ ಸಪೋರ್ಟ್ ಒಂದು ಸಿಕ್ತು. ಬಟ್ ಒಂದೆಲ್ಲ ತಕ್ಕ ಮಟ್ಟಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ ಮನೆ ಏನಾದ್ರ ಪ್ರಾಬ್ಲಮ್ಸ್ ಆದಾಗ. ಅದೇ ಪ್ರಾಬ್ಲಮ್ಸ್ ನಂಗೂ ಇತ್ತು. ಅದರಿಂದ ನಂಗೆ ಕ್ಲಾಸ್ಗಳ ಎನ್ಕ್ವೈರಿ ಮಾಡ್ತಿದ್ರಿ, ಮತ್ತೆ ನಂಬರ್ಸ್ಗಳ ಎನ್ಕ್ವೈರಿ ಮಾಡ್ತೀರಿ, ಅವ್ರಿಂದ ಅಪ್ಡೇಟ್ ಮಾಡಕ್ ಆಗಿಲ್ಲ. ಮತ್ತೆ ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ಈ 2 ನಂಬರ್ ಮೆಸೇಜ್ ಮಾಡ್ತಾ ಇದ್ರಿ, ಅದರಿಂದ ಸ್ವಲ್ಪ ಅಪ್ಡೇಟ್ಗಳು ಆಗಿಲ್ಲ. ಇದು ಮೆನ್ಷನ್ ಮಾಡಿದ್ದೀನಿ, ಈ ನಂಬರಿಗೆ ಮಾತ್ರ ಮೆಸೇಜ್ ಮಾಡಿ, ಈ ನಂಬರಿಂದ ನಿಮ್ಗೆ ಅಪ್ಡೇಟ್ ಆಗ್ತವೆ. ಮತ್ತೆ ಕಮ್ಯುನಿಟಿದಿಂದ ಲಿಂಕ್ ಕೊಟ್ಟಿದ್ದೀನಿ ಇಲ್ಲಿ. ಎಲ್ಲಾನು ಕೂಡ ನಿಮ್ ನಂಬರ್ಸ್, ನಮ್ಮ ಹತ್ರ ಇರೋ ಹೊಸ ನಂಬರ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ನಾವು ಇಲ್ಲ ಹಾಕ್ತಿವಿ. ಈ ಒಂದು ವೆಬ್ಸೈಟ್ ನ ಯೂಸ್ ಮಾಡಿಕೊಂಡು ನೀವು ನಿಮಗೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರಾದ್ರೂ ಮಾತಾಡಕ್ ಇಷ್ಟ ಇಲ್ಲ, ಕನ್ಸಲ್ಟೇಷನ್ ಅವಶ್ಯಕತೆ ಇಲ್ಲ, ಮಾತಾಡೋದು ಏನು ಇಲ್ಲ, ಆ ತರ ಏನಾದ್ರು ಇತ್ತು ಅಂತಂದ್ರೆ ಅವರು ಇಲ್ಲಿ ಜಾಯ್ನ್ ಆಗಿರಿ. ಇಲ್ಲಿ ನಂಬರ್ಸ್ಗಳು ಶೇರ್ ಮಾಡ್ತೀವಿ, ನೀವು ನಂಬರ್ಸ್ನ ಚೆಕ್ ಮಾಡಿ, ಇದೇ ಸಾಫ್ಟ್ವೇರ್ ಯೂಸ್ ಮಾಡಿ ಚೆಕ್ ಮಾಡಿ. ಇಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಅಪ್ಡೇಟ್ ಆಗಿರುತ್ತೆ 5 ಅಥವಾ 6ನೇ ತಾರೀಕಲ್ಲಿ. ಮತ್ತೆ ಫ್ರೀ ಮತ್ತೆ ಪೇಡ್ ಅಂತ ಅಂದ್ಬಿಟ್ಟು ಸಪ್ರೇಟ್ ಮಾಡ್ತಾ ಇದ್ದೀನಿ. ತುಂಬಾ ಕಮ್ಮಿ ಒಂದು ಇದು ಮಾಡ್ತೀನಿ, ಒಂದು ಟೀ ಕಾಫೀಸ್ ದುಡ್ಡು ಇರ್ಬೇಕು ಅಷ್ಟೇ ಇದಾಗೋ ಥರ. ಬಟ್ ಫ್ರೀ ಆಗಿ ಹೋಗೋದು ಬೇಡ ಅಂತ, ಸೀರಿಯಸ್ನೆಸ್ ಬರಲ್ಲ, ಮತ್ತೆ ಕಮಿಟ್ಮೆಂಟ್ ನಾವು ಕೊಡೋಕ್ಕಾಗಲ್ಲ, ಎರಡೂ ಆಗೋದು ಬೇಡ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನೀವು ನಂಬರ್ ಸೆಲೆಕ್ಷನ್ ಆಗಿರ್ಬೋದು, ಕ್ಲಾಸಸ್ ಯಾರು ಕೇಳ್ತಿದ್ರಿ ಅದಿರಬಹುದು, ಕನ್ಸಲ್ಟೇಷನ್ಸ್ ಏನಿರುತ್ತೆ ಅದಿರಬಹುದು, ಯೂಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಲಿಂಕ್ಗಳು ಕೊಟ್ಟಿದ್ದೀನಿ, ಎಲ್ಲ ಕಡೆ ಮೆನ್ಷನ್ ಆಗ್ತದೆ, ಎಲ್ಲ ಕಡೆ ತೋರಿಸುತ್ತೆ ಏನೇನಾಗ್ತದೆ ಏನಿರುತ್ತಾ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಡೀಟೇಲ್ ಆಗಿದೆ, ಇದನ್ನು ನೋಡ್ಕೊಳ್ಳಿ. ಕನ್ನಡ ಇಂಗ್ಲಿಷ್ ಸ್ವಿಚ್ ಆಗೋಂಥದ್ದು, ಕನ್ನಡ ಇಂಗ್ಲಿಷ್ ಚೇಂಜ್ ಆಗೋಂಥದ್ದು ಎಲ್ಲಾನು ಕೂಡ ಇದು ಮಾಡಬೇಕು. ಬಟ್ ಎಲ್ಲದಕ್ಕೂ ಕೂಡ ಕಂಡೀಷನ್ಸ್ ಕೊಟ್ಟಿದ್ದೀನಿ, ಯಾಕಂದ್ರೆ ನಾನು ಹೇಳ್ಕೊಡ್ಬೇಕು ಅಂತಾನೆ ಇದ್ದಿದ್ದು. ನಿಮ್ಮ ಗ್ರಿಡ್ ಅಲ್ಲಿ ಈ ನಂಬರ್ಸ್ ಇಲ್ಲ ಅಂದ್ರೆ ಏನಾಗ್ತದೆ, ಈ ನಂಬರ್ ಇದ್ರೆ ಏನಾಗ್ತದೆ, ಅದರಿಂದ ಒಳ್ಳೇದೇನು ಕೆಟ್ಟದೇನು, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗಳಿಗೆ ಅಂತಾನೆ ಫೋಕಸ್ ಮಾಡಿದ್ದು ವೆಬ್ಸೈಟ್, ಅದಕ್ಕೋಸ್ಕರನೇ ರೆಡಿ ಮಾಡಿದ್ದೆ. ಬಟ್ ಇದು ಜಾಸ್ತಿ ಡಿಮ್ಯಾಂಡ್ ಕೂಡ ಇರೋಂಥದ್ದು, ಡೀಟೇಲ್ ಆಗಿರೋಷ್ಟು ಕೂಡ ಏನಂದ್ರೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ಇದು ನಾಳೆ ನೀವು ಯಾರಿಗಾರು ಕನ್ಸಲ್ಟೇಷನ್ ಕೊಡ್ಬೇಕಂದ್ರೆ ನಿಮಗೂ ಕೂಡ ರಿಪೋರ್ಟ್ ಮಾಡಕ್ಕೆ ಅದಕ್ಕೆ ಎಲ್ಲದಕ್ಕೂ ಕೂಡ ಬೇಕು. ಆ ರೀತಿ ಹೇಳಿದಕ್ಕೋಸ್ಕರ ಮತ್ತೆ ಇವತ್ತು ನನಗೆ ಅನ್ನಿಸ್ತು, 1-2 ಬ್ಯಾಚ್ ಮಧ್ಯದಲ್ಲಿ ಮಾಡಿದ್ದೆ ಇಷ್ಟು ಪ್ರಾಬ್ಲಮ್ಸ್ಗಳ ಮಧ್ಯದಲ್ಲಿ. ಪ್ರಾಬ್ಲಮ್ಸ್ ಅಂತೆಲ್ಲ ಒಂದು ಬ್ಯಾಡ್ ಟೈಮ್ ಇದು, ಪ್ರಾಬ್ಲಮ್ ಅಂತ ಹೇಳಲ್ಲ, ಪ್ರಾಬ್ಲಮ್ ಅಲ್ಲ, ಒಂದು ಸ್ವಲ್ಪ ಎಲ್ಲ ಟೈಮ್ ಆಗಲಿಲ್ಲ ಎಲ್ಲ ಕಡೆ. ಅದನ್ನ ನನಗೆ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ, ಅವರಿಗೆ ನಾನು ಇದನ್ನ ಶೇರ್ ಮಾಡ್ತೀನಿ, ಸೊ ದಟ್ ಅವರಿಗೆ ಕನ್ಸಲ್ಟೇಷನ್ ಹೆಲ್ಪ್ ಆಗಲಿ ಅಂತ. ಮತ್ತೆ ಈ ನಂಬರ್ಸ್ಗಳೆಲ್ಲ ಇರಲ್ಲ, ಈಗ ಸದ್ಯಕ್ಕೆ ಇದನ್ನ ಹಾಕಿದೀವಿ ವಾಟರ್ ಮಾರ್ಕು. ಫ್ರೀ ಅಥವಾ ಪೇಡ್ ಅಂತ ಅಂದ್ಬಿಟ್ಟು ಸಪ್ರೇಟ್ ಆದಾಗ ಮತ್ತೆ ಅದ್ರ ಸ್ವಲ್ಪ ಇನ್ನೂ ಇನ್ಫಾರ್ಮೇಶನ್ಸ್ಗಳು ಜಾಸ್ತಿ ಆಗ್ತವೆ, 2-3 ಲೈನ್ ಇರಲ್ಲ. ನೀವು ಕನ್ಸಲ್ಟೇಷನ್ ಯಾವ ರೀತಿ ಕೊಡಬೇಕು ಆ ಫ್ಲೋ ಅಲ್ಲಿ ರೆಡಿ ಮಾಡ್ತಾ ಇದೀವಿ. ಅಂದ್ರೆ ನೀವು ಬರೀ ಇರೋದನ್ನ ಓದ್ತಾ ಹೋದ್ರು ಕೂಡ ಅದು ನಿಮ್ಗೆ ಅವರಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಆ ರೀತಿ ಇರಬೇಕು, ಆ ರೀತಿ ರೆಡಿ ಮಾಡ್ತಾ ಇದೀವಿ. ಸ್ವಲ್ಪ ಟೈಮ್ ತಗೊಂಡು ಇದ್ರ ಪಡೆಗೆ ಡೆವಲಪ್ ಆಗ್ತಾ ಇರ್ತದೆ. ಇಷ್ಟು ದಿನ ಏನ್ ಮಾಡಿದ್ವಿ, ಫ್ರೀ ಪ್ಲಾಟ್ಫಾರ್ಮ್ಗಳಲ್ಲಿ, ಬ್ಲಾಗರಲ್ಲಿ ಎಲ್ಲ ಟ್ರೈ ಮಾಡಿದ್ವಿ, ಅದು ವರ್ಕೌಟ್ ಆಗಲ್ಲ. ಹಾಗಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ರೆಡಿ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ಇಷ್ಟುವರೆಗೂ ಇದೆ, ಎಲ್ಲ ಡೀಟೇಲ್ಸ್ಗಳು ಇದೆ, ಏನಾಗ್ತದೆ ಏನು ಇರುತ್ತಾ, ಒಳ್ಳೇದೇನು ಕೆಟ್ಟದೇನು, ಯಾವ ಬುದ್ಧಿ ಇದ್ದು ಏನಾಗ್ತದೆ, ಪ್ರಾಬ್ಲಮ್ಸ್ ಏನಾಗ್ತವೆ ಎಲ್ಲಾನು ಕೂಡ ಇದು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗ್ತಾ ಹೋಗ್ತವೆ. ಸದ್ಯಕ್ಕೆ ನಿಮ್ಮ ಒಂದು ಡೌಟ್ಸ್ಗಳು ಏನಿರ್ತದೆ ಕೇಳ್ಕೊಳ್ಳಿ. ಮತ್ತೆ ಇಲ್ಲಿ ಕೊಟ್ಟಿದ್ದೀನಿ ನಾನು, ಅಂದ್ರೆ ಕನ್ಸಲ್ಟೇಷನ್ ಲಿಂಕ್ ಕೊಟ್ಟಿದ್ದೀನಿ, ಬಟ್ ನಾನು ಯಾವುದು ಸ್ಟಾರ್ಟ್ ಮಾಡಿಲ್ಲ. ಇಲ್ಲಿ ಇಷ್ಟು ದಿನ ಇದೇ ಕನ್ಸಲ್ಟೇಷನ್ ಲಿಂಕ್ ಇಂದ ಪ್ರಾಬ್ಲಮ್ ಆಗಿದೆ, ಸುಮಾರು ಜನ ಪೇ ಮಾಡಿದ್ರಿ, ಕನ್ಸಲ್ಟೇಷನ್ಸ್ ಆಗಿಲ್ಲ ಅಂತ, ಹಂಗಾಗಿ ಡಿಸೇಬಲ್ ಮಾಡಿದ್ದೀನಿ. ಯಾವತ್ತಿಲ್ಲ ಆಕ್ಟಿವ್ ಆಗ್ತದೆ, ನನ್ನ ಪ್ರಕಾರ ನಂಗೆ ಇನ್ನೊಂದು 8 ದಿನ ಬೇಕು. ಯಾವಾಗ ಇದು ಆಕ್ಟಿವ್ ಆಗ್ತದೆ ಆ ಟೈಮಲ್ಲಿ ನಾನೇ ಮಾತಾಡ್ತೀನಿ, ಫ್ರೀ ಪೇಡ್ ವಗೇರಾ ಅದೆಲ್ಲ, ಅದೇನು ಫೀಸ್ ಫಿಕ್ಸ್ ಮಾಡ್ಬೇಕು ಅದೆಲ್ಲ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಹಾಕಿರ್ತೀನಿ. ಟೈಮಿಂಗ್ಸ್ ಇರುತ್ತೆ, ಅಮೌಂಟ್ ಎಲ್ಲ ಕಾಣಿಸುತ್ತೆ, ಅದು ನೀವು ಹೆಂಗಿದ್ ಮಾಡ್ತೀರ ಅದು ಮಾಡ್ಕೊಳ್ಳಿ. ಯೂಶುವಲಿ ಫ್ರೀ ಏನಕ್ಕಿಂತ ಜಾಸ್ತಿ ಒಂದು 5 ನಿಮಿಷ 10 ನಿಮಿಷ ಹತ್ರ ಮಾತಾಡಬೇಕು ಅಂತ ಪ್ಲಾನ್ ಇರೋದು. ಡಿಮ್ಯಾಂಡ್ ಹೆಂಗಿರುತ್ತೆ ಮತ್ತೆ ಇಷ್ಟು ದಿನ ಆಗಿರೋ ಮಿಸ್ಟೇಕ್ಸ್ ರಿಪೀಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊಂಡು ಇದನ್ನು ಮಾಡಿದ್ದೀನಿ. ಇಲ್ಲೂ ಕೂಡ ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಿ 1 hour 2 hour ಏನಾದ್ರು ಟೈಮ್ ಹೋದ್ರೆ ಏನಾಗ್ತದೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡ್ಕೋತೀನಿ. ಸುಮಾರು ಜನ ಕೇಳ್ತಾ ಇದ್ದೀರಾ, ಅವ್ರಗಳಿಗೆ ಮಾತ್ರ
ಮಿಕ್ಕಿದ್ದೆಲ್ಲ ಕೂಡ ನಾವು ಇರ್ಲಿ ಬಿಡ್ಲಿ ವೆಬ್ಸೈಟ್ ಅಂತೂ 24 hours ರನ್ನಿಂಗ್ ಅಲ್ಲಿ ಇರುತ್ತೆ. ಇದರಿಂದ ನಿಮ್ಗೆ ಈ ವೇಟಿಂಗ್ ಇಷ್ಟ ದಿನ ಏನಾಯ್ತಿತ್ತು ಕಾಯೋದು ಮತ್ತೆ ಡೌಟ್ಗಳು ನಮ್ಮ ಕಡೆಯಿಂದ ಸುಮಾರು ಆನ್ಸರ್ಗಳು ನಿಮ್ಗೆ ಕೊಡಕ್ ಆಗ್ಲಿಲ್ಲ, ಎಲ್ಲಾನು ಕೂಡ ಇನ್ಮೇಲೆ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಮಾಡೋದೇ ತುಂಬಾ ಲೇಟ್ ಆಯ್ತು. ಜೊತೆಲಿದ್ದವ್ರದ್ದು ಅವ್ರದ್ದೇ ಒಂದು ಯೋಚನೆಗಳ ಲೆಕ್ಕಾಚಾರ ಬೇರೆ ರೀತಿ ಇತ್ತು, ನಂದು ಬೇರೆ ತರ ಇತ್ತು. ಹಂಗಾಗಿ ಈಗ ಬೇರೆಯವ್ರು ಹೆಲ್ಪ್ ಮಾಡಿದ್ದಾರೆ, ಆ ಒಂದು ಟೀಮ್ ಸಹಾಯದಿಂದ ಒಂದು ಮಾಡಿದ್ದೀನಿ. ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳು ಇನ್ನೂ ಜಾಸ್ತಿ ಇವೆ. ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ಕೂಡ ಯೂಸ್ ಮಾಡ್ಕೊಂಡು ತುಂಬಾ ಇದಾಗ್ದಾರ ಮಾಡೋಣ ಅಂತ, ಮತ್ತೆ ತುಂಬಾ ಡೀಟೇಲ್ ಆಗಿ ಕೊಡಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಈಗ ಒಂದು 30-40 ಪೇಜ್ವರೆಗೂ ಆಗ್ತದೆ ರಿಪೋರ್ಟ್ ನ ಸ್ಟಾರ್ಟ್ ಮಾಡಿದ್ರೆ. ಬಟ್ ನೀವು ರಿಪೋರ್ಟ್ನ ಎಲ್ಲೂ ಹಾಕಿಲ್ಲ. ಆಮೇಲೆ ಪೊಸಿಷನ್ಸ್ಗಳೇನಿವೆ, ಯಾವ ಗ್ರಿಡ್ಗಳಲ್ಲಿವೆ, ಏನು ಇರ್ತಾ ಎಲ್ಲಾನು ಕೂಡ ಚೇಂಜ್ ಮಾಡಿ ಈಸಿಯಾಗಿ ನಿಮ್ಗೆ ಯೂಸ್ ಆಗಂಗೆ ಕೊಡ್ತೀನಿ. ಸೊ ನಿಮ್ಗೆ ಇದರಲ್ಲಿ ಇನ್ನೊಂದು ಏನಂತಂದ್ರೆ, ಬರೀ ನಂಬರ್ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಬರೀ ನಂಬರ್ ಮಾತ್ರ ಹಾಕಿ ಸಾಕು. ಬರೀ ನಂಬರ್ ಮಾತ್ರ ಕೆಲಸ ಮಾಡುತ್ತೆ. ಇದು ಬರೀ ನಂಬರ್ ಇದು. ಸೊ ನಿಮಗೆ ನಂಬರ್ ಮಾತ್ರ ಡೌಟ್ ಇದೆ, ಜಾಸ್ತಿ ಜನಕ್ಕೆ ನಂಬರ್ದೇನೆ, ನಂಬರ್ಗಳು ಚೆಕ್ ಮಾಡ್ಕೊಳ್ಳಿ. ನಾವೇನ್ ನಂಬರ್ಸ್ಗಳು ಕೊಟ್ಟಿದೀವಿ ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಫುಲ್ ಅಪ್ಡೇಟ್ ಮಾಡಿಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಹುಟ್ಟಿದ ದಿನಾಂಕ ಡೇಟ್ ಆಫ್ ಬರ್ತ್ ಇಲ್ದೇನೆ ಪ್ರಿಡಿಕ್ಷನ್ ಕೊಡ್ತಾ ಇರೋದು ಇದು, ಆಯ್ತಾ. ವಿತ್ ಡೇಟ್ ಆಫ್ ಬರ್ತ್ ಬಂದಾಗ ಆ ಒಂದು ಟೈಮ್ಗಳು ತೋರಿಸೋದಲ್ಲ, ಯಾವ ಟೈಮಲ್ಲಿ ಏನಾಗ್ತದೆ, ತಿಂಗಳು ವರ್ಷ ಹೆಂಗಿರುತ್ತೆ ಏನೋ ಇತ್ತಾ ಅಂತ ಅಂದ್ಬಿಟ್ಟು ಆ ಒಂದು ಆಧಾರದ ಮೇಲೆ ಕೆಲ ನಂಬರ್ಗಳನ್ನ ನಾವು ಚೂಸ್ ಮಾಡಿರ್ತೀವಿ, ಪ್ಯಾಟರ್ನ್ಗಳನ್ನ. ಅದಕ್ಕೆ ಬಗ್ಗೆ ನಾನು ನಿಮ್ಗೆ ರೀಸನ್ ಕೊಡ್ತೀನಿ, ಮತ್ತೆ ನೀವೇ ಅದನ್ನ ಚೆಕ್ ಮಾಡ್ಕೋಬಹುದು, ಆ ತರ ಕೂಡ ರೆಡಿ ಮಾಡಿರ್ತೀನಿ. ಇವಾಗ ಒಂದು ಅರ್ಧ ಆಗಿಲ್ಲ, ಅರ್ಧಕ್ಕಿಂತ ಜಾಸ್ತಿ, ಇದೊಂದು 60-70% ಕೆಲಸ ಆಗಿದೆ ಇದರಲ್ಲಿ. ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳು ಮತ್ತೆ ಸ್ವಲ್ಪ ಲೆಂತಿಯಾಗಿ ನಿಮ್ಗೆ ಒಂದು ರಿಪೋರ್ಟ್ಗಳು ಬರಬೇಕು. ಅಷ್ಟೊಂದು ನಾನು ಇಲ್ಲಿ ರೆಡಿ ಮಾಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ. ಕೆಲವರು ಏನ್ ಮಾಡ್ತೀರಾ, ನಂಬರ್ ತಗೊಂಡಿರೋ ಪ್ರಾಬ್ಲಮ್ ಅದೇನೆ, ಇಲ್ಲೂ ಕೇಳಿದೆ ಅಲ್ಲೂ ಕೇಳಿದೆ, ಇವ್ರಿಗೂ ಕೇಳಿದೆ ಅವ್ರಿಗೂ ಕೇಳಿದೆ, ಆ ತರ. ಸಾಫ್ಟ್ವೇರ್ ಕೊಟ್ಟಿದ್ದೀನಿ, ಒಂದು 5-6 ದಿನ ಇದೇ ರೀತಿ ಇರುತ್ತೆ, ಇದು ಯಾವುದು ಕಟ್ ಆಗಲ್ಲ. ಮೋಸ್ಟ್ಲಿ ಮುಂಬರೋ ದಿನಗಳಲ್ಲಿ ಸ್ವಲ್ಪ ಚಿಕ್ಕದ್ ಮಾಡ್ತೀವಿ, ಇದು ಫ್ರೀ ಮತ್ತೆ ಪೇಡ್ ಅಂತ ಸಪರೇಟ್ ಆಗ್ಬಿಡುತ್ತೆ. ಅಲ್ಲಿವರೆಗೂ ನಿಮ್ಗೆ ಯಾರು ಇಷ್ಟು ದಿನ ಕನೆಕ್ಟ್ ಆಗಿದ್ದೀರೋ ಅವ್ರುಗಳು ಇದನ್ನ ಯೂಸ್ ಮಾಡ್ಕೊಳ್ಳಿ. ಸಾಫ್ಟ್ವೇರ್ ಉದ್ದೇಶ ಬಂದು ನಿಮ್ಗೆ ಏನೋ ಡೌಟ್ ಇರುತ್ತೆ, ಆನ್ಸರ್ ಮಾಡಬೇಕು. ಮೆಜಾರಿಟಿ ಆಫ್ ಟೈಮ್ ಇಲ್ಲೇ ಬಂದ್ಬಿಡುತ್ತೆ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸಿಕ್ಲಿಲ್ಲ ಅಂತನ್ನೋರು ನಿಮ್ಗೆ ಅವಶ್ಯಕತೆ ಇತ್ತು ಅಂತ, ಅಥವಾ ಏನಾದ್ರು ಡೌಟ್ ಇತ್ತು ಕೇಳಬೇಕು ಅನ್ನೋರು ಬೇಕಾದ್ರೆ ಪರ್ಸನಲ್ ಆಗಿ ಇದು ಮಾಡ್ಕೊಳ್ಳಿ. ಅದೆರಡನ್ನೂ ನಾ ಸಪ್ರೇಟ್ ಮಾಡೋವರ್ಗು, ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಅವಶ್ಯಕತೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಒಬ್ರಿಗೆ ಅವಶ್ಯಕತೆ ಇರುತ್ತೆ ನೆಗ್ಲೆಕ್ಟ್ ಮಾಡ್ತೀವಿ. ಮತ್ತೆ ಈ ಒಂದು ಟೈಮಲ್ಲಿ ನನಗೆ ಒಂದು 2-3 ತಿಂಗಳಿಂದ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಸಲ ಸಜೆಷನ್ಸ್ಗಳು ಅಡ್ವೈಸ್ಗಳು ಬೇಕು, ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿರ್ತೀರಾ. ಎಲ್ಲ ಒಂದ್ ಕಡೆ ನಾವು ಅದನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನ ಸರಿ ಮಾಡ್ಬೇಕಂತಂದ್ರೆ ಟೈಮಿಂಗ್ಸ್ ಮೇಲೆ ಒಂದು ಡಿಸಿಪ್ಲಿನ್ ಆಗಿ ರೂಟೀನ್ ಸೆಟ್ ಮಾಡಬೇಕಿತ್ತು. ಇಷ್ಟು ದಿನ ಅದು ಮಾಡ್ಕೊಂಡಿದ್ದೀನಿ. ಕಮಿಟ್ಮೆಂಟ್ ಎಲ್ಲರಿಗೂ ಇರುತ್ತೆ, ಸಾಯೋವರೆಗೂ ಇರುತ್ತೆ. ಆದ್ರೆ ಒಂದು ಎಕ್ಸ್ಟ್ರಾ ಕೆಲಸ ಬೀಳ್ತು, ಒಂದು ಎಕ್ಸ್ಟ್ರಾ ಜವಾಬ್ದಾರಿ, ಅದ್ರ ಜೊತೆಲಿ ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಅದರಿಂದ ಏನ್ ಮಾಡ್ಬೇಕಂದ್ರೆ ಟೈಮಿಂಗ್ಸ್ ಮೇಂಟೈನ್ ಮಾಡ್ಬೇಕಷ್ಟೇ. ನಿಮ್ಗೂ ಅದೇ ಟೈಮ್, ನನಗೂ ಅದೇ ಟೈಮ್. ಸೊ ಟೈಮಿಂಗ್ಸ್ ಮೇಂಟೈನ್ ಮಾಡೋದ್ರಿಂದ ಮೋಸ್ಟ್ಲಿ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತದೆ ಅಂತ ಟ್ರೈ ಮಾಡ್ತೀನಿ. ಎಷ್ಟು ದಿನ ಪ್ರಾಬ್ಲಮ್ಸ್ ಅಷ್ಟೇನೆ, 2 ತಿಂಗಳು ಬೇರೆ ತರ ಪ್ರಾಬ್ಲಮ್ಸ್ ಆಗ್ತು, ಆ ಕಡೆ ಸೈಡ್ ಎಲ್ಲ ಹೊರಗಡೆ ಎಲ್ಲ ಅದು ಹಾಸ್ಪಿಟ್ಲ್ ಅದು ಇದು ಅಂತ, ಆಮೇಲೆ ಕಾರ್ಯಗಳು ಅವು ಇವು ಅನ್ಕೊಂಡು. ಇನ್ನು 2 ತಿಂಗಳು ಬರೀ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡೋದಕ್ಕೆ ಅಷ್ಟೇನೆ. ಕೆಲವು ಜವಾಬ್ದಾರಿ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳು ಅಂತ ನಮಗ್ ಕಾಣಿಸೋದು ಸಿಕ್ಕಾಪಟ್ಟೆ ದೊಡ್ಡ ಕೆಲಸ ತರ ಆಯ್ತು. ಮನೇಲಿ ದೊಡ್ಡವರು ಇರಬೇಕು, ಅದು ಅರ್ಥ ಆಯ್ತು ಅದು. ಹಾಗಾಗಿ ಮತ್ತೆ ಆ ಒಂದು ಟೈಮಲ್ಲಿ ಈಗ ಇನ್ನೊಬ್ಬರ ಮೇಲೆ ಹೇಳಕ್ಕಾಗಲ್ಲ, ಜವಾಬ್ದಾರಿ ನಮ್ದೇ ಇರೋದ್ರಿಂದ ಹೊರಗಡೆ ಕೆಲಸಕ್ಕಿಂತ ಜಾಸ್ತಿ ಫ್ಯಾಮಿಲಿ ಏನಿತ್ತು, ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಂದು ಸರ್ಕಲ್ ಏನಿದೆ ನಮ್ದು, ಅದನ್ನ ಸ್ವಲ್ಪ ಸರಿ ಮಾಡಿಸೋದೇ ಲೇಟ್ ಆಗ್ತಿತ್ತು. ಅದರಿಂದ ಕೆಲಸಗಳಾಗಿಲ್ಲ. ಇದು ಎಕ್ಸ್ಕ್ಯೂಸ್ ಅಲ್ಲ ಏನೂ ಇಲ್ಲ, ಬಟ್ ಒಂದು ಇನ್ಫಾರ್ಮ್ ಮಾಡಬೇಕಿತ್ತು, ಇನ್ಫಾರ್ಮ್ ಕೂಡ ಮಾಡಲಿಲ್ಲ. ಆ ಮಟ್ಟಿಗೆ ಸ್ವಲ್ಪ ಕರೆಕ್ಟಾಗಿ ಪ್ಲಾನ್ ಮಾಡಕ್ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಪುನಃ ಬಂದು ಎಕ್ಸ್ಕ್ಯೂಸ್ ಹೇಳೋದು, ನೆಪ ಹೇಳೋದು ಏನೂ ಬೇಡ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಇಷ್ಟು ಕೆಲಸ ಆಗಿದೆ. ಮುಂದೆ ದಿನಗಳಲ್ಲಿ ಸ್ವಲ್ಪ ಇವೆಲ್ಲ ಅಪ್ಡೇಟ್ ಆಗ್ತಾ ಹೋಗ್ತವೆ. ಈ ಒಂದು ವೆಬ್ಸೈಟ್ ಏನಿದೆ ಇದು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಆನ್ಸರ್ಗಳು ಅಂದ್ರೆ ನೀವೇನು ಕೇಳ್ತಿದ್ದೀರಾ ಅದೆಲ್ಲಾನು ಕೂಡ ಸಿಗುತ್ತೆ. ಇಲ್ಲಿ ನಾನು ಯಾವುದನ್ನು ಫಿಲ್ಟರ್ ಮಾಡಿಲ್ಲ ಸದ್ಯಕ್ಕೆ ಹೆಂಗ್ ಕೊಟ್ಟಿದ್ದೀನಿ ಅಂದ್ರೆ, ಒಂದು ನಂಬರಿಂದ ಒಳ್ಳೇದು ಕೆಟ್ಟದೆಲ್ಲ ಇರುತ್ತೆ, ಅದನ್ನ ಪ್ರಿಡಿಕ್ಷನ್ ತರ ಕೊಟ್ಟಿದ್ದೀನಿ. ನೀವು ಯೂಸ್ ಮಾಡ್ತಿರೋ ನಂಬರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಥವಾ ನಿಮ್ಗೆ ಏನು ಒಳ್ಳೇದಾಗ್ತದೆ ಎರಡು ಕೂಡ ಕೊಟ್ಟಿದ್ದೀನಿ. ಎಲ್ಲದರಲ್ಲೂ ಎಲ್ಲಾ ಕಾಂಬಿನೇಷನ್ಸ್ ಅಲ್ಲೂ ಕೆಟ್ಟದು, ಎಲ್ಲಾ ಕಾಂಬಿನೇಷನ್ಸ್ ಅಲ್ಲೂ ಒಳ್ಳೇದು ಆ ಥರ ಇರಲ್ಲ. ಎಲ್ಲದರಲ್ಲೂ ಮಿಕ್ಸ್ ಆಗಿ ರಿಸಲ್ಟ್ ಬರ್ತವೆ. ಅದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಮುಂಬರೋ ದಿನಗಳಲ್ಲಿ ಒಂದು ರೋಡ್ ಮ್ಯಾಪ್ ಇದೆ, ಅದು ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಬೇರೆಯವ್ರು ಮಾಡ್ತಿರೋದ್ರಿಂದ ಅವ್ರ ಪಡ್ಗದ ಕೆಲಸ ಆಗುತ್ತೆ. ನನ್ನ ಕೆಲಸ ಏನಿತ್ತು ಎಕ್ಸ್ಪ್ಲೇನ್ ಮಾಡೋದು, ಮತ್ತೆ ಕ್ಲಾಸಸ್ ಯಾರು ಕೇಳ್ತಾ ಇದ್ರಿ ಅವರು ಆ ಕಮ್ಯುನಿಟಿ ಜಾಯ್ನ್ ಆಗಿರಿ, ಕಮ್ಯುನಿಟಿಲಿ ಅಪ್ಡೇಟ್ ಮಾಡ್ತೀನಿ. ಫೀಸ್ ಆಗಲಿ ಇನ್ನೊಂದಾಗಲಿ ಗ್ರೂಪ್ ಆಗಲಿ ಎಲ್ಲ ಕೂಡ ಸಪರೇಟ್ ಮಾಡ್ತೀನಿ. ಅಟ್ಲೀಸ್ಟ್ ಇಷ್ಟು ದಿನ ಅದನ್ನೇನು ಅಪ್ಡೇಟ್ ಇದು ಮಾಡಿರಲಿಲ್ಲ, ಯೂಸ್ ಮಾಡ್ತಿರ್ಲಿಲ್ಲ. ಇವತ್ತು ಫಸ್ಟ್ ಬಂದು ಇದನ್ನ ಲಿಂಕ್ನ ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಎಲ್ಲಾನು ಕೂಡ ಕೆಲವು ರೆಮಿಡೀಸ್ಗಳಾಗಿರ್ಬೋದು,
ಡೈಲಿ ಪ್ರಿಡಿಷನ್ಸ್ಗಳು ಏನು ಕೇಳ್ತೀರಿ ಅದು ಎಲ್ಲಾನು ಕೂಡ ಅದ್ರಲ್ಲಿ ಶೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಆಟೋಮೆಟಿಕ್ ಆಗ್ತಾ ಇದೆ, ಒಂದು ಟೀಮ್ ಅದ್ರ ಪಾಡೋದು ಕೆಲಸ ಮಾಡ್ಕೋತಾ ಇದೆ. ಮತ್ತೆ ನನಗೆ ಈ ಸಾಫ್ಟ್ವೇರ್ದು ಪ್ಲಾಟ್ಫಾರ್ಮಲ್ಲಿ ಅಂದ್ರೆ ನಾವು ಈ ಒಂದು ಕಾಂಟೆಂಟ್ ಕೊಡಬೇಕು ಅಂದ್ರೆ ಆಲ್ರೆಡಿ ಬೇರೆಯವ್ರ ಹತ್ರ ಮಾಡಿಸ್ತಿದ್ದರಿಂದ ಕಾಪಿ ಆಗೋ ಚಾನ್ಸಸ್ ಇತ್ತು. ಅದರಿಂದ ಏನು ಮಾಡಿದ್ದೀವಿ, ಸ್ಕ್ರ್ಯಾಚಿಂದ ರೆಡಿ ಮಾಡಿರೋದು. ಸ್ವಲ್ಪ ಇದು ಟೈಮ್ ಕೊಟ್ಟಿದ್ದೀನಿ ನಾನು ಸಿಕ್ಕಾಬಿಟ್ಟೆ. ನಾನು ಪ್ರಿಡಿಷನ್ ಕೊಟ್ಟರೆ ಯಾವ ರೀತಿ ಕೊಡಬೇಕು ಆ ರೀತಿ ಕೊಟ್ಟಿದ್ದೀನಿ. ಅದು ಬೇರೆ ಥರ ಆಯಿತು. ಅದು ಒಂದು ಬರೀ ನಂಬರ್ ತೊಗೊಳ್ಳೋದು ಅಥವಾ ಇನ್ನೊಂದು ತೊಗೊಂಡು ಡೈರೆಕ್ಟಾಗಿ ಆ ಥರ ಇರ್ತಾ ಇತ್ತು. ಇಲ್ಲೇನು ಮಾಡಿದ್ದೀನಿ, ಆದಷ್ಟು ಸ್ವಲ್ಪ ಒಂದು ಡೈರೆಕ್ಟಾಗಿ ಪ್ರಿಡಿಷನ್ಸ್ ಥರ ಒಂದು ನಂಬರಿಂದ ಹೆಂಗೆ ಏನಾಗ್ತದೆ, ಒಳ್ಳೇದೇನೋ ಕೆಟ್ಟದೇನೋ ಏನಕ್ಕೆ ಆಗ್ತಿದೆ, ಅದು ಬಿಟ್ಟು ಕಲ್ತಿರೋರಿಗೆ ಡೀಟೇಲ್ ಆಗಿ ಏನೇನೇನು ಆಗಿದೆ, ಏನು ತಿಳ್ಕೊಬೇಕು, ಏನೇನು ಕಲಿಬೇಕು ಅದೆಲ್ಲ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ ಲೆಂತಿ ವಿಡಿಯೋ ಮಾಡೋದು ಬೇಡ, ಇದನ್ನು ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಮೋಸ್ಟ್ ಪ್ರಾಬಬಲಿ ನಿಮ್ಮ ಸಣ್ಣ ಪುಟ್ಟ ಡೌಟ್ಸ್ಗಳೇನಿರುತ್ತೆ ಅದೆಲ್ಲ ಇಲ್ಲ ಕ್ಲಿಯರ್ ಆಗ್ತದೆ. ಇದರ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಬೇರೆ ಏನಾದ್ರು ಡೌಟ್ಸ್ಗಳಿತ್ತು, ಏನಾದ್ರು ಕ್ಲಾರಿಫಿಕೇಶನ್ಸ್ ಇತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜೇ ಮಾಡಿ, ನಾನು ಫ್ರೀ ಟೈಮಲ್ಲಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.